ಇಲ್ಲಿ ಸ್ಥಿತನಾಗಿ ಒಂದಿಷ್ಟು ಶಬ್ದಗಳು ಹೊರಡುವಂತೆ ಮಾಡ್ತಾರಂತೆ. ಕೆಲವೊಂದು ಬಾರಿ ಏನಾಗುತ್ತೆ, ನಮಗೆ ಅನೇಕ ವಿಷಯ ಒಳಗಡೆ ಕೂತಿದೆ, ಹೇಳೋಕ್ಕೋದ್ರೆ ಶಬ್ದನೇ ಬರೋಲ್ಲ. ಅಯ್ಯೋ ಇಲ್ಲಿದೆ ರೀ ಅಂತಲೇ ಅಂತ ಇರ್ತೀವಿ. ಈ ಇಲ್ಲಿರೋದು ಇಲ್ಲಿಗೆ ಯಾಕೆ ಬರ್ತಾ ಇಲ್ಲ ಅಂದ್ರೆ, ಶ್ರೀರೂಪನಾದ ಪರಮಾತ್ಮನ ಉಪಾಸನೆ ನಾವು ಮಾಡಿಲ್ಲ. ಅದರಿಂದ ಹಾಗೆ ವಾಕ್ಪಾಠವ, ಅದಕ್ಕೆ ಶ್ರೀನಾಮಕನಾದ ಪರಮಾತ್ಮನ ಚಿಂತನೆ ಮಾಡಬೇಕು. ಶ್ರೀಕರ ರೂಪದ ಚಿಂತನೆಯಲ್ಲಿ ಮಾಡಬೇಕು ಅಂತಂದ್ರೆ ಬೆರಳಿನ ತುದಿಯಲ್ಲಿ ಶ್ರೀಕರ ರೂಪದ ಚಿಂತನೆ ಮಾಡಬೇಕು. ಇದು ನಾರಾಯಣ ವರ್ಮದಲ್ಲಿ ವಿಶೇಷವಾಗಿ ತಿಳಿಸ್ತಾರೆ ನಮ್ಗೆ. ಹೀಗೆ ಏತತ್ ಕ್ರಮದಿಂದ ದೇಹೇ, ಈ ದೇಹದಲ್ಲಿ ನಮ್ಮ ಪಾಚಕಂ ಪಚನ ಕ್ರಿಯೆಯನ್ನು ಮಾಡ್ತಕ್ಕಂಥವ ವೈಶ್ವಾನರ ರೂಪಂ, ಉದರದ ಮಧ್ಯದಲ್ಲಿ ಇದೊಂದು ಪ್ರಸಿದ್ಧ ರೂಪ ವೈಶ್ವಾನರ ರೂಪ. ಈ ರೂಪವನ್ನ ನಾವು ದೇಹಗತವಾಗಿ ಚಿಂತನೆಯನ್ನು ಮಾಡಬೇಕು ಅಂತ ರಾಯರು ತಾವು ಕೊಟ್ಟಿರ್ತಕ್ಕಂತಹ ವಿಶಿಷ್ಟವಾದ ಒಂದು ಗದ್ಯ ಇದು. ಇದು ಹೆಚ್ಚು ಪ್ರಚಲಿತಿಗೆ ಬಂದಿಲ್ಲ, ಆದರೆ ನಮಗೆ ನಮ್ಮ ಸಾಧನೆಗೆ ಏನು ಬೇಕೋ ಅಷ್ಟೂ ಕೂಡ ರಾಯರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಮುಂದೆ ವಿಷಯ ತಗೊಳ್ಳೋದು ಅದರಿಂದಲೇ, ಅಷ್ಟು ಅಂಶವನ್ನು ರಾಯರು ತಿಳಿಸಿದ್ದಾರೆ. ಆ ವಿಶ್ವಂಬರ ರೂಪ ಹೇಗಿದೆ, ತೈಜಸ ರೂಪ ಹೇಗಿದೆ, ಪ್ರಾಜ್ಞ ರೂಪ ಹೇಗಿದೆ, ತುರ್ಯ ರೂಪವನ್ನ ಹೆಚ್ಚು ವಿಸ್ತಾರ ಮಾಡಲ್ಲ ರಾಯರು, ಅದನ್ನು ಸ್ವಲ್ಪ ಗೌಣ ಮಾಡ್ತಾರೆ. ಕಾರಣ ಇದು ಜೀವನ್ಮುಕ್ತರಿಗೆ ಮಾತ್ರ ಗಮ್ಯವಾಗುವ ರೂಪ್ಯ ಅದ್ಯಪಿರೂಪ ಅದು. ಇದು ಯಾವಾಗ ಸಹಸ್ರಾರದಲ್ಲಿ ಜೀವ ಪ್ರವೇಶ ಮಾಡಿದಾಗ ಅಲ್ಲಿ ಗತವಾದ ರೂಪ ಯಾವುದು? ಇದೇ ತುರ್ಯ ರೂಪ. ನಾವು ವಾಸುದೇವ ಅಂತ ಕರಿತೇವೆ ಆ ರೂಪವನ್ನ. ಯಾಕೆ? ಮೋಕ್ಷಪ್ರದವಾದ ರೂಪ ಯಾವುದು? ವಾಸುದೇವ ರೂಪ. ಯಾರ ಪ್ರಾಣ ಇಲ್ಲಿಂದ ಉತ್ಕ್ರಮಣ ಆಗಿರುತ್ತೋ ಅವರಿಗೆ ಮೋಕ್ಷಾದಿಗಳು ಸಿದ್ಧಿ. ತನ್ನಿಮಿತ್ತ ಮೋಕ್ಷ ಕೊಡುವ ರೂಪ ಯಾವುದು? ಅದು ವಾಸುದೇವ ರೂಪ. ಅದಕ್ಕೆ ತುರ್ಯ ನಾಮಕ ವಾಸುದೇವ ಅಂತ ಕರೀತಕ್ಕಂತಹ ಒಂದು ಪ್ರಚಲಿತಕ್ಕೆ ಬಂದಿರತಕ್ಕಂಥದ್ದು. ಹೀಗೆ ಇಷ್ಟು ಅಂಶವನ್ನು ಹೇಳ್ತಾ, ಎಷ್ಟು ದೇಹಗತ ಅಂಗಗತವಾದ ಭಗವದ್ ರೂಪವನ್ನ ರಾಯರು ತಾವು ತಿಳಿಸ್ತಾರೆ ಅಂತಂದ್ರೆ, ಮುಖೇ ಮುಖದಲ್ಲಿ, ದಂತಾದೌ ನಮ್ಮ ದಂತಗಳಲ್ಲಿ, ಕೇಶವಾದಿ ಚತುರ್ವಿಂಶತಿ ರೂಪಂ ತಿಳಿಸೋದು. ಕಾಟಕೋಪನಿಷತ್ತಿನಲ್ಲೂ ಕೂಡ ನಚಿಕೇತನಿಗೆ ಯಮಧರ್ಮರಾಜ ತಾನು ಹೇಳಬೇಕಾದರೆ ಇದೇ ಅಂಶವನ್ನು ಉಲ್ಲೇಖ ಮಾಡ್ತಾನೆ. ಯಜ್ಞ ಅಂತಂದ್ರೆ ಪ್ರತ್ಯೇಕ ಒಂದು ಕುಂಡವನ್ನ ಹಾಕಿ ಯಜ್ಞ ಮಾಡೋದು ಅಲ್ಲ ಅಂತ ತಿಳಿಸ್ತಾರೆ. ಪರಮಾತ್ಮನ ಸ್ವರೂಪದ ಚಿಂತನೆಯನ್ನು ಮಾಡಬೇಕಾದರೆ ಹೋಮದ ಕುಂಡ ನಿರ್ಮಾಣ ಆಗಬೇಕು, ಸ್ವಾಹಾಕಾರವನ್ನ ನಾವು ಕೊಡಬೇಕು. ಕೊಟ್ಟಾಗ ಪರಮಾತ್ಮ ಪ್ರೀತನಾಗ್ತಾನೆ ಅಂತಂದ್ರೆ ಅಲ್ಲೆಲ್ಲೋ ಇರ್ತಕ್ಕಂಥದ್ದು ಅಂತ ಅರ್ಥ ಮಾಡಬೇಡಪ್ಪ. ನಮ್ಮ ವದನದಲ್ಲಿ ಇರ್ತಕ್ಕಂತಹ ದಂತಗಳೇ ಇಟ್ಟಿಗೆಯ ಸ್ಥಾನದಲ್ಲಿ ಉಂಟು. ನೋಡಿ, ಕಲಿಯುಗದಲ್ಲಿ ಅದ್ಯಾಪಿ ಇಲ್ಲಿ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ. ಸಾಮಾನ್ಯವಾಗಿ ನೀವು ಯಾವ್ದಾದ್ರು ನಾವು ಒಂದು ಈ ಕಾಲಕ್ಕೆ ನಿರ್ಮಾಣ ಮಾಡಬೇಕು ಅಂತಂದ್ರೆ ಎಷ್ಟು ಇಟ್ಟಿಗೆಗಳಿಂದ ನಾವು ನಿರ್ಮಾಣ ಮಾಡ್ತೇವೆ ಗೊತ್ತಾ? 32 ದಂತಗಳೆಷ್ಟು? 32. ಬಿದ್ದೋಗಿದ್ರೆ ಏನು ಲೆಕ್ಕ, ಅದು ಲೆಕ್ಕಕ್ಕಿಲ್ಲ. ಒಟ್ಟಾರೆ ಇರಬೇಕಾದದ್ದೆಷ್ಟು? 32 ಭಗವದ್ ರೂಪಗಳ ಚಿಂತನೆ ಮಾಡಬೇಕು, ಆಯ್ತಾ? ಆ ಇದರಲ್ಲಿ ನಾವು ಉಣ್ಣುವುದೇ ಸ್ವಾಹಾಕಾರ. ಅದಕ್ಕೆ ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞ ಎಂಬಾರೋ ಅಂದ್ರು ದಾಸರಾಯರು. ಊಟ ಮಾಡೋದು ಒಂದು ಯಜ್ಞ ಅಂತಂದ್ರು. ಊಟ ಮಾಡೋದು ಯಜ್ಞ ಹೇಗೆ ಅಂತಂದ್ರೆ, ಅದಕ್ಕೆ ನೋಡಿ, ನಮ್ಮ ಜಠರದಲ್ಲಿ ಅಗ್ನಿ ಕೂತಿದ್ದಾನೆ. ಅಗ್ನಿ ಅಂದ್ರೆ ಸಾಕ್ಷಾತ್ ಪರಮಾತ್ಮ ಅಗ್ನಿನಾಮಕನಾಗಿ ಕೂತಿದ್ದಾನೆ. ಈಗ ನೀವು ಒಂದು ಹೋಮದ ಪ್ರಕ್ರಿಯೆ ನಡಿಬೇಕಾದ್ರೆ ನಾವೊಂದು ಗಮನಿಸಿ, ಎಲ್ಲೇ ಹೋಮ ನಡೆದ್ರೂ ಕೂಡ ಬಲಭಾಗದಲ್ಲಿ ಒಂದು ತೆಂಗಿನಕಾಯಿ ಇಟ್ಟಿರ್ತೇವೆ. ಯಾಕೆ ಇಟ್ಟಿದ್ದೀರಿ ಆಚಾರ್ಯ ಅಂತ ಕೇಳಿ, ಅದು ಬ್ರಹ್ಮಸ್ಥಾನ ಅಂತಾರೆ. ಯಾಕೆ ಬ್ರಹ್ಮಸ್ಥಾನ ಯಾಕೆ ಬೇಕು ಅಂತ ಕೇಳಿ, ಆಗ ಅವರು ಹೇಳ್ತಾರೆ, ಏನಿಲ್ಲಪ್ಪ, ಕರ್ತೃ ಯಾರು ಕೂತಿರ್ತಾನೆ ಅವನಿಗೆ ಅಗ್ನಿ ಮುಂದೆ ಪ್ರತಿಜ್ಞೆ ಮಾಡಿಸಿರ್ತೀವಿ, ವಾಗ್ಯತೋ ಭವೇತ್, ಮಾತಾಡಬಾರದು ಅಂತ ಹೇಳಿರ್ತಾರಂತೆ. ಇನ್ನೂ ಹವಿಸ್ ಕೊಟ್ಟೇ ಇರೋಲ್ಲ, ಆಗ್ಲೇ ಮಾತು ಪ್ರಾರಂಭ ಆಗೋಗಿರುತ್ತಂತೆ. ಇಷ್ಟು ದೋಷಗಳು ಬಂದು ಹೋಗಿರುತ್ತಂತೆ. ತನ್ನಿಮಿತ್ತ ಆ ದೋಷದ ನಿವೃತ್ತಿಗಾಗಿ ಅಧ್ವರ್ಯುಗ ಸ್ಥಾನದಲ್ಲಿ ಕೂತಿರ್ತಕ್ಕಂತಹ ಬ್ರಹ್ಮದೇವರು ತಾವು ಪರಮಾತ್ಮನಿಗೆ ನಾವು ಕೊಟ್ಟಂತಹ ಹವಿಸ್ಸನ್ನ ದೇವರಿಗೆ ಅವರು ಸಮರ್ಪಣೆ ಮಾಡ್ತಾರಂತೆ. ಹೇಗೋ ಈ ಶರೀರದಲ್ಲೂ ಕೂಡ ನಮ್ಮ ದಂತಗಳೆಂಬ ಇಟ್ಟಿಗೆಗಳು ಅದಲ್ಲಿ ಗತವಾದ ಭಗವದ್ ರೂಪಗಳ ಚಿಂತನೆ ಮಾಡಬೇಕು. ಒಂದೊಂದು ತುತ್ತು ಕೂಡ ಅದು ಸ್ವಾಹಾಕಾರ ಅಂತ ನಾವು ಅದನ್ನು ಅನುಸಂಧಾನ ಮಾಡಬೇಕು. ಸ್ವಾಹ ಅಂದ್ರೆ ಏನು? ಕೇಶವಾಯ ಸ್ವಾಹ, ಕೇಶವನನ್ನು ನುಂಗದೆ
ನಾರಾಯಣ ಸ್ವಾಹ. ನಾರಾಯಣನ ನುಂಗದೆ ನೋಡ್ರಿ, ನಮ್ಮ ಸಾಮರ್ಥ್ಯ ನೋಡ್ರಿ, ದೇವ್ರನ್ನ ನುಂಗ್ತಾ ಕೂತ್ಬಿಟ್ಟಿದ್ವಿ. ಹಂಗರ್ಥ ಅಲ್ಲ, ನಮಸ್ಕಾರ ಅಂತ ಅರ್ಥ. ಅದು ಕೇಶವನಿಗೆ ಅರ್ಪಣೆ, ನಮಸ್ಕಾರ. ಇಷ್ಟು ಕ್ರಮದಿಂದ ಕೇಶವನಿಗೆ ನಮಸ್ಕಾರ, ನಾರಾಯಣನಿಗೆ ನಮಸ್ಕಾರ, ಮಾಧವನಿಗೆ ನಮಸ್ಕಾರ ಅಂತ ಅರ್ಥ. ಇನ್ನು ಉಡುಪಿ ಪ್ರಾಂತ್ಯದಲ್ಲಿ ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ, ಹೀಗೂ ಒಂದು ಇವತ್ತಿಗೂ ಇದೆ, ಆ ಪರಿಪಾಠ ಇದೆ. ಅದು ಈಗ ಒಟ್ಟಾರೆ ಆ ಸ್ವಾಹಾಕಾರದಿಂದ ನಮಸ್ಕಾರವನ್ನು ನಾವು ಹೇಳೋದೇನಿದೆ, ಅದರಂತೆ ಈಗ ಹೋಮದಲ್ಲೂ ಕೂಡ ಆಜ್ಯದ ಆಹುತಿಯನ್ನು, ಚರುವಿನ ಆಹುತಿಯನ್ನು ನಾವೇನು ಕೊಡ್ತೇವೆ, ಕೊಡೋ ಕಾಲಕ್ಕೆ ಈ ಅಗ್ನಿ ತಾನೇ ಅದನ್ನು ಸ್ವೀಕಾರ ಮಾಡುವ ಯೋಗ್ಯತಾ ಅವನಿಗಿರೋಲ್ಲ. ಅಗ್ನಿಯ ಕೆಲಸ ಏನು ಅಂತಂದ್ರೆ, ಕೇವಲ ತಾನು ಕರ್ತೃ ಕೊಟ್ಟಿರ್ತಕ್ಕಂತಹ ಫಲವನ್ನ ತಗೊಂಡು ಹೋಗಿ ದೇವರ ಕೈಗೆ ಮುಟ್ಟಿಸೋದು ಮಾತ್ರ ಅಗ್ನಿಯ ಕೆಲಸ. ಅಲ್ಲಿಂದ ಮುಂದಕ್ಕೆ ಪರಮಾತ್ಮ ಏನು ಮಾಡ್ತಾನೆ, ಕರ್ತೃ ಆದವನು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದಾನೋ ಅದಕ್ಕೆ ಅನುಗುಣವಾಗಿ ಫಲವನ್ನು ಉಣಿಸ್ತಾ ಹೋಗ್ತಾನೆ ಪರಮಾತ್ಮ. ಆಯ್ತಾ, ಇದು ಒಂದು ಸಾಮಾನ್ಯ ಯಜ್ಞದಲ್ಲಿ ಆಗೋದು. ಅದರಂತೆ ನಾವು ಉಂಡಾಗ ಆ ಒಂದು ಸ್ವಾಹಾಕಾರ ಏನಿದೆ, ಒಂದೊಂದು ತುತ್ತು, ಅದಕ್ಕೆ ತಿಳಿಸೋದೇನು, ಊಟ ಮಾಡಬೇಕಾದರೂ ಹರಿನಾಮ ಸ್ಮರಣೆಯನ್ನ ಮಾಡಬೇಕು. ಭೋಜನ ಕಾಲೇ ಸೀತಾಕಾಂತ ಸ್ಮರಣೆ. ಇದನ್ನು ಹೇಳಿ ಪಾಪ ಯಾರೋ ದೇವ್ರ ನಾಮ ಹೇಳಿರ್ತಾರೆ, ಕೊನೆಯದಾಗಿ ಜೈ ಜೈ ರಾಮ್ ಹೇಳೋಕ್ಕೂ ನಮ್ಗೆ ಸಮಯ ಇರೋಲ್ಲ. ನಂಪ ನಾವು ಚಿಂತ ಕೂತ್ಬಿಟ್ಟಿರ್ತೀವಿ. ಹಂಗಲ್ಲ, ಕಾಲಕ್ಕೆ ಅವ್ರು ದೇವ್ರ ನಾಮ ಹೇಳಿದ್ದಾರೆ, ಶ್ರವಣ ಮಾಡಿದ್ದೇವೆ, ಕೊನೆಯದಾಗಿ ನಾವೂ ಒಂದು ನಾಮ ಹೇಳಬೇಕಲ್ಲ. ಯಾಕೆ, ಮಂತ್ರರಹಿತವಾದ ಆಹುತಿ ನಿಷಿದ್ಧ. ಮಂತ್ರವನ್ನು ಹೇಳದೆ ಆಹುತಿಯನ್ನು ಕೊಟ್ಟಿದ್ದೇವೆ ಅಂತಂದ್ರೆ ಅಗ್ನಿಗೆ ಹೊಟ್ಟೆ ನೋವು ಬರುತ್ತೆ. ಮಂತ್ರ ಹೇಳಿದಾಗ್ಲೂ ಸ್ವಾಹಾಕಾರವನ್ನು ಕೊಟ್ಟಿಲ್ಲ ಅಂದರೆ ಅಗ್ನಿಗೆ ಅಜೀರ್ಣ ಆಗುತ್ತೆ. ಇಷ್ಟೆಲ್ಲ ತಿಳಿದಿರಬೇಕು. ಪೌರೋಹಿತ್ಯ ಅಂತಂದ್ರೆ ಏನು ವಿದ್ಯೆ ಹತ್ತಲಿಲ್ಲ, ನಮ್ಮ ಹುಡುಗನ ಪೌರೋಹಿತ್ಯಕ್ಕೆ ಹಾಕ್ಬಿಟ್ವಿ ಏನ್ಬಿಡ್ತಾರೆ. ಅಲ್ಲ, ಹಂಗಲ್ಲ. ಅದು ಎಲ್ಲ ಕಲ್ತ ಮೇಲೆ ಹೋಗ್ಬೇಕಾದದ್ದು ಯಾವುದಕ್ಕೆ, ಪೌರೋಹಿತ್ಯಕ್ಕೆ ಹೋಗ್ಬೇಕಂತ. ಅದಕ್ಕೆ ಸಲ್ಲಾದ ಪುರೋಹಿತಕ್ಕೆ ಒಳಗಾದರು ಶೋಭಾನಿ. ರಾಜರು ತಿಳಿಸಿದ್ರು, ಸಲ್ಲದ ಪುರೋಹಿತ್ಯ ಆಗೋಗುತ್ತಂತೆ ನೋಡ್ರಿ. ತನ್ನಿಮಿತ್ತ ಹೀಗೆ ಇಷ್ಟು ಅಂಶವನ್ನು ಹೇಳಿ, ಈಗ ಏನು ಸ್ವಾಹಾಕಾರ ಒಳಗಡೆ ಹೋಗಿದೆ, ಅದು ಹೋದಾಗ ಜೀವನಲ್ಲಿ ಅನೇಕ ದೋಷಗಳಂತೂ ಇರುತ್ತೆ. ಈ ಹೋಮದ ಬಲಭಾಗದಲ್ಲಿ ಹೇಗೆ ಬ್ರಹ್ಮದೇವರು ಕೂತಿರ್ತಾರೋ ಅದರಂತೆ ವೈಶ್ವಾನರ ನಾಮಕನಾದ ಅಗ್ನಿಯ ಬಲಭಾಗದಲ್ಲಿ ಭಾವಿ ಬ್ರಹ್ಮರಾದ ವ್ಯಾನ ನಾಮಕನಾದ ಮುಖ್ಯ ಪ್ರಾಣ ದೇವರು ಕೂತಿರ್ತಾರೆ. ಅವರೇನು ಮಾಡ್ತಾರೆ, ನಾವು ಏನನ್ನ ಉಂಡಿದ್ದೇವೆ ಅದಕ್ಕೆ ಹೋಮಕ್ಕೆ ನಾವು ಏನು ಮಾಡಬೇಕು, ಒಳ್ಳೆ ಪದಾರ್ಥಗಳನ್ನೇ ಹಾಕಬೇಕು. ಹೌದಾ? ಈಗ ನೀವು ಒಂದು ಪವಮಾನ ಹೋಮ ಮಾಡಿದ್ದೇವೆ, ಮಾಡಿದಾಗ ದ್ರವ್ಯಗಳು ಹೇಗಿರಬೇಕು, ಉತ್ತಮವಾದ ದ್ರವ್ಯವನ್ನೇ ಹಾಕಬೇಕು. ಅದರಂತೆ ನಾವು ಉಂಡು ಉಣಿಸಿದ್ದೆಲ್ಲ ಏನಾಯ್ತು, ಒಂದು ಯಜ್ಞ ಆಯ್ತು. ಹಾಗಾದ್ರೆ ನಾವು ಉಣ್ಣೋ ಪದಾರ್ಥ ಏನಾಗಿರ್ಬೇಕು, ಅದು ಶುದ್ಧ ಆಗಿರ್ಬೇಕು. ಶುದ್ಧ ತಾನೇ ರೀ, ಚೆನ್ನಾಗಿ ತೊಳೆದು ಬಿಟ್ಟಿದ್ದೀನಿ, ಅದೆಲ್ಲ ಹೇಳಿದ್ದು ನೋಡಿ. ಪ್ಯೂರಿಟಿ ಬೇರೆ, ಸ್ಯಾಂಟಿಟಿ ಬೇರೆ. ಒಳ್ಳೆ ಶುದ್ಧವಾದ ನೀರು ಕುಡಿಬೇಕು ಅಂದ್ರೆ ಬಿಸ್ಲರಿ ನೀರು ಕುಡಿಯೋದಲ್ಲ. ಅಂದ್ರೆ ಏನರ್ಥ, ಭಗವತ್ ಸನ್ನಿಧಾನ ಇರಬೇಕು ಅದರಲ್ಲಿ. ಅಂಥದ್ದನ್ನ ಅದನ್ನ ಭಗವತ್ ಅರ್ಪಣ ಆಗಿರ್ಬೇಕು. ಒಂದು ಲೋಟ ನೀರು ಕುಡಿಬೇಕಾದರೂ ಕೂಡ ಕೃಷ್ಣಾರ್ಪಣ ಅಂದು ತಗೋಬೇಕಂತೆ. ಇಲ್ಲ ಅಂದ್ರೆ ಸುರಾಪಾನ ಮಾಡಿದ ದೋಷ ಬರುತ್ತೆ ತಿಳಿಸ್ತಾರೆ ನಮ್ಗೆ. ಒಂದು ಲೋಟ ನೀರು ಕುಡಿಯೋ ಕಾಲಕ್ಕೂ ಕೂಡ ಭಗವದ್ ಅರ್ಪಣ ಆಗಿರಬೇಕು ನೋಡಿ. ಇಂತಹ ಈ ಒಂದು ಪ್ರಕ್ರಿಯಾದಿಗಳಲ್ಲಿ ಶುದ್ಧವಾದ ಆಹಾರವನ್ನು ನಾವು ತಗೊಂಡಾಗ ಯಾರಿಗೆ ಆಹುತಿ ಕೊಡ್ತಾ ಇದ್ದೇನೇನು ಪ್ರಜ್ಞೆ ಇರಬೇಕು ನಮ್ಮಲ್ಲಿ. ಆ ಪ್ರಜ್ಞೆಯಿಂದಾಗಿ ವ್ಯಾನನಾಮಕನಾದ ಮುಖ್ಯ ಪ್ರಾಣದೇವರು ಪರಮಾತ್ಮನಿಗೆ ತಾವು ಹವಿಸ್ಸನ್ನು ಕೊಡ್ತಾರೆ. ಹವಿಸ್ಸನ್ನು ಕೊಟ್ಟಾಗ ವೈಶ್ವಾನರ ನಾಮಕನಾದ ಪರಶುರಾಮ ದೇವರು ಉಂಡಂತಹ ಆಹಾರವನ್ನ 3 ಭಾಗ ಮಾಡ್ತಾರೆ. ಸಾರ, ನಿಸ್ಸಾರ, ಮತ್ತೊಂದು ಸೂಕ್ಷ್ಮ ಭಾಗ ಅನ್ನೋ ಒಂದು 3 ಭಾಗವನ್ನು ಮಾಡಿ, ಸಾರ ಭಾಗವೇ ಶಕ್ತಿ ರೂಪೇಣ ನಮ್ಮ ಶರೀರದಲ್ಲಿ ನೆತ್ತರು ರೂಪದಲ್ಲಿ ಹರಿತಕ್ಕಂಥದ್ದು. ನಿಸ್ಸಾರ ಭಾಗವೇ
ಅಪಾನ ನಾಮಕನಾದ ಮುಖ್ಯ ಪ್ರಾಣ ದೇವರು ನಮ್ಮ ದೇಹದಲ್ಲಿ ತ್ಯಾಜ್ಯ ರೂಪೇಣ ಮಲಮೂತ್ರಾದಿಗಳ ರೂಪೇಣ ಅದನ್ನು ಹೊರಹಾಕಿಸ್ತಾರೆ. ಇನ್ನ ಮೂರನೇ ಭಾಗವೇ ಸೂಕ್ಷ್ಮ ಭಾಗ. ಯಾರು ಪಾಚಕನೋ ಅವನ ಗುಣದೋಷಗಳು ಆಹಾರದ ಮೇಲೆ ಬಂದು ಕೂತ್ಕೊಳ್ಳೋದು. ಯಾರು ಉಂಡಿದ್ದಾನೋ ಅವನ ಜ್ಞಾನಕೋಶದಲ್ಲಿ ವಾಯುದೇವರು ಇಟ್ಟು ಬಿಡ್ತಾರೆ. ಇಟ್ಟಾಗ ಏನಾಯ್ತು, ಕೇಳಿದ್ದು ತಲೆಯಲ್ಲಿ ಉಳಿಯೋಲ್ಲ. ಯಾಕೆ ಉಳಿಯೋಲ್ಲ ನಮಗೆ ಅಂತಂದ್ರೆ ಆಹಾರ ಶುದ್ಧಿ ಇಲ್ಲ ಅಂತ ತಿಳಿಸಿದ್ರು. ತನ್ನಿಮಿತ್ತ ರಾಯರಲ್ಲಿ ತಿಳಿಸ್ತಾ ಇದ್ದಾರೆ, ಈ ಪರಮಾತ್ಮನನ್ನ ದೇಹಗತವಾಗಿ ನಾವು ಚಿಂತನೆ ಮಾಡಬೇಕಾದರೆ ಅಲ್ಲಿ ವೈದ್ಯುತ ಬ್ರಹ್ಮನಾಡೀತಿ ವರ್ತತೆ ದೇಹ ಮಧ್ಯೆ ಮೂಲಾಧಾರಾತ್ ರುಜ್ವಿ ಸುಷುಮ್ನಾ ವಜ್ರಿಕಾ ಆರ್ಯ ಪ್ರಕಾಶಿನಿ ವೈದ್ಯುತ ವರ್ತತೆ ತತ್ರ ಸ್ಥಿತಿ ಪ್ರಕಾರ. ಇಷ್ಟನ್ನ ನಮಗೆ ವಿಶೇಷವಾಗಿ ಹೇಳಿ ನಮ್ಮ ಒಳಗೆ ಗತವಾದ ಆ ವೈಶ್ವಾನರ ನಾಮಕನಾದ ಪರಮಾತ್ಮನಿಗೆ ನಾವು ಉಂಡಂತಹ ಆಹಾರ ಹವ್ಯಸ್ಸು ಅಂತ ನಾವು ಚಿಂತನೆ ಮಾಡಿದರೆ ಒಂದು ಯಜ್ಞ ಮಾಡಿದ ಫಲಪ್ರಾಪ್ತಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟು ಚಿಂತನೆ ಮಾಡಿದಾಗ ಮಾತ್ರ ಬಿಂಬೋಪಾಸನೆಯಲ್ಲಿ ನಾವೇನು ತೊಡಗಿರ್ತೇವೆ ಅಲ್ಲಿ ಇರ್ತಕ್ಕಂತಹ ಭಗವದ್ರೂಪಗಳನ್ನು ನಾವು ಚಿಂತನೆ ಮಾಡಲಿಕ್ಕೆ ಅವಕಾಶ. ನಿನ್ನೆ ದಿವಸ ಸೂಕ್ಷ್ಮವಾಗಿ ತಿಳಿಸಿರ್ತಕ್ಕಂಥ ಒಂದು ಭಾಗ, ಈ ಷಟ್ಕೋಣದಲ್ಲೇ ಪರಮಾತ್ಮನ 6 ವಿಶೇಷವಾದ ಹೇಗಿರಬೇಕದು ಲೋಕವಿಲಕ್ಷಣತಾ ಆ ರೂಪಗಳ ಚಿಂತನೆಯನ್ನು ಮಾಡಬೇಕು. ಅದರಲ್ಲಿ ಪ್ರಥಮ ದಳದಲ್ಲಿ ಅಂದರೆ ಈ ದಳದಿಂದ ಪ್ರಾರಂಭ ಮಾಡಿಕೊಳ್ಳಿ. ಈ ಪ್ರಥಮ ದಳದಲ್ಲಿ ಪರಮಾತ್ಮನ ಯಾವ ಗುಣದ ಚಿಂತನೆ ಅಂತಂದ್ರೆ ಪೂರ್ಣ ಜ್ಞಾನಾತ್ಮನೇ ನಮಃ. ಈ ರೂಪವನ್ನ ನಾವು ಚಿಂತನೆ ಮಾಡಬೇಕು. ಜ್ಞಾನಾತ್ಮ ರೂಪ ಅದು. ಅವನ ಜ್ಞಾನದ ಬಗ್ಗೆಯೂ ಕೂಡ ನಿನ್ನೆನೆ ಅದರ ಉಲ್ಲೇಖ ಬಂದಿದೆ. ಇನ್ನ ದ್ವಿತೀಯ ದಳದಲ್ಲಿ ಪೂರ್ಣ ಐಶ್ವರ್ಯಾತ್ಮನೇ ನಮಃ, ಪರಮಾತ್ಮನ ಐಶ್ವರ್ಯದ ಬಗ್ಗೆ ತಿಳಿಸಿದ್ದಾರೆ. ಪರಮಾತ್ಮನ ಐಶ್ವರ್ಯ ಹೇಗಿದೆ ಅಂತಂದ್ರೆ ಸಂಪತ್ತಿಗೆ ಅಭಿಮಾನಿನಿಯಾದ ಲಕ್ಷ್ಮೀದೇವಿಗೂ ಯಾರು ಐಶ್ವರ್ಯಪ್ರದನೋ, ಯಾವ ಐಶ್ವರ್ಯಪ್ರದ ಅಂತಂದ್ರೆ ಬಲ್ಲವರು ಎನ್ನ ನಿತ್ಯ ಮುತ್ತೈದೆ ಎಂದು ಭಜಿಸುವರೋ ಶೋಭಾನೆ. ಲಕ್ಷ್ಮೀದೇವಿಯು ಕೂಡ ಪರಮಾತ್ಮನನ್ನ ತಾನು ಸ್ತೋತ್ರ ಮಾಡಬೇಕಾದ್ರೆ ತ್ವಂ ಏವ ಅಚ್ಯುತ ಶಬ್ದವಿದ್ದ ಅಂತ ತಿಳಿಸು. ನೀನು ಮಾತ್ರ ಅಚ್ಯುತನು, ಉಳಿದವರೆಲ್ಲರೂ ಕೂಡ ಚ್ಯುತರೆ, ನಾಶ ಹೊಂದೋದೆ. ಆದರೆ ನೀನು ಮಾತ್ರ ನಾಶರಹಿತ, ನಿನ್ನನ್ನು ಮಾತ್ರ ನಾನು ಲಗ್ನ ಮಾಡ್ಕೊಂತೇನೆ ಅಂತ ಐಶ್ವರ್ಯಾಭಿಮಾನಿನಿಯಾದ ಲಕ್ಷ್ಮೀದೇವಿಗೂ ಕೂಡ ಯಾರು ಐಶ್ವರ್ಯಪ್ರದನೋ ಅಂತಹ ಪರಮಾತ್ಮ ಏನಾದ ಪೂರ್ಣ ಐಶ್ವರ್ಯಾತ್ಮನೇ ನಮಃ. ಇಷ್ಟು ನಾವು ಚಿಂತನೆಯನ್ನು ಮಾಡಿ ತೃತೀಯ ದಳದಲ್ಲಿ ಯಾವ ರೂಪದ ಉಪಾಸನೆ ಮಾಡಬೇಕು, ಪೂರ್ಣ ಪ್ರಭವೇ ನಮಃ. ಪರಮಾತ್ಮನ ಪ್ರಭುತ್ವ ಹೇಗಿದೆ, ಯಾವುದು ಒಂದು ಕಾಲದಲ್ಲಿ ಇದೆ ಅಂತ ಅಲ್ಲ, ಸರ್ವಕಾಲದಲ್ಲೂ ಪರಮಾತ್ಮಂದೇ ಪ್ರಭುತ್ವ ಅಂತೆ. ವಿಷ್ಣು ಸಹಸ್ರನಾಮ ಇದನ್ನು ತಗೊಂಡಿದೆ. ಭೂತ ಭವ್ಯ ಭವತ್ ಪ್ರಭು. 3 ಕಾಲದಲ್ಲೂ, ಸೃಷ್ಟಿ ಕಾಲದಲ್ಲಿ, ಸ್ಥಿತಿ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಅಹಮೇ ವಾಸಮಗ್ರೇಚ ಯೋ ವಶಿಷ್ಯೇತ ಸೋಸ್ಪೃಹೇ. ಇದನ್ನೇ ಪರಮಾತ್ಮ ತಾನು ಹೇಳಿದ್ದಾನೆ. ಎಲ್ಲ ಕಾಲದಲ್ಲೂ ನಾನೇ ಇರ್ತೀನಿ ಅಂತಂದ, ಮತ್ತೆಲ್ಲವೂ ನನ್ನ ಅಧೀನ ಅಂದ. ಪ್ರಭುತ್ವ ಬ್ರಹ್ಮದೇವರಿಗೂ ಒಂದು ಹಂತಕ್ಕೆ ಪರಮಾತ್ಮ ಕೊಟ್ಟಿದ್ದಾನೆ. ಆದರೆ ಬ್ರಹ್ಮದೇವರೂ ಕೂಡ ಯಾವುದರ ಅಧೀನ, ಯಾವುದಕ್ಕೆ ಬದ್ಧರಾಗಬೇಕು, ಕಾಲಕ್ಕೆ ಬದ್ಧರಾಗಬೇಕು. ಆದರೆ ಕಾಲದ ಪ್ರಭುತ್ವವೂ ಕೂಡ ಯಾರಲ್ಲಿ ಉಂಟು, ಪರಮಾತ್ಮನಲ್ಲಿ ಉಂಟು. ಅದಕ್ಕೆ ಪರಮಾತ್ಮನನ್ನ ನಾವು ಏನಂತ ಕರಿತೇವೆ, ಚಕ್ರಪಾಣಿ ಅಂತೀವಿ. ಅಲ್ಲಿ ಚಕ್ರಪಾಣಿಗೂ ಪ್ರಭುತ್ವಕ್ಕೂ ಏನು ಸಂಬಂಧ
ಅಂತಂದ್ರೆ ಅದಕ್ಕೆ ಆಚಾರ್ಯರು ಯಮಕ ಭಾರತದಲ್ಲಿ ಉಲ್ಲೇಖ ಮಾಡ್ತಾರೆ. ಪರಮಾತ್ಮ ಚಕ್ರಪಾಣಿ ಅಂತಂದ್ರೆ ಯಾವುದೋ ಒಂದು ಗಿರ್ರ ಅಂತ ತಿರುಗೋ ಚಕ್ರ ಕೈಲಿ ಇಟ್ಕೊಂಡು ಓಡಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಡ್ರಿ. ಯಸ್ಯ ಕರಾ ಲೋಲಂ ಚಕ್ರಂ ಕಾಲಹ, ಕಾಲಚಕ್ರ ಪರಮಾತ್ಮ ಕೈಯಲ್ಲಿ ಹಿಡಿದಿದ್ದಾನೆ. ಈ ಕಾಲಚಕ್ರಕ್ಕೆ ಅಭಿಮಾನಿ ಯಾರು? ದುರ್ಗಾದೇವಿ. ಹಾಗಾದ್ರೆ ದುರ್ಗಾದೇವಿ ಪರಮಾತ್ಮನ ಅಧೀನ. ಯಾವ ದುರ್ಗಾದೇವಿ ಕಾಲವನ್ನ ನಿಯಮನ ಮಾಡ್ತಾ ಇದ್ದಾಳೋ ಅಂತಹ ದುರ್ಗಾದೇವಿಯನ್ನು ಕೂಡ ಪರಮಾತ್ಮ ತಾನು ನಿಯಮನ ಮಾಡ್ತಾ ಇದ್ದಾನೆ. ಅಂತಂದ್ರೆ ಇವ ಏನಾದ? ಇವ ಪೂರ್ಣ ಪ್ರಮಾಣದ ಪ್ರಭುವಾಗಿದ್ದಾನೆ. ಅದಕ್ಕೆ ಪೂರ್ಣ ಪ್ರಭವೇ ನಮಃ ಅಂತ ತಿಳಿಸುದು. ಕಾಲ ದೇವರ ಅಧೀನ ಅಂತ ತಿಳಿಸುದು. ಎಷ್ಟು ಅಧೀನ ಅಂತಂದ್ರೆ ಅವನ ಇಚ್ಛಾನುಸಾರ ಕಾಲವನ್ನ ಪ್ರವರ್ತ ಮಾಡ್ತಾನಂತೆ, ನಿವೃತ್ತಿ ಮಾಡ್ತಾನಂತೆ, ಕಾಲಾತೀತನಾಗ್ತಾನಂತೆ. ಇಷ್ಟೆಲ್ಲ ದೇವರು ನಡೆಸ್ತಾನಂತೆ ನೋಡಿ. ಜಗನ್ನಾಥದಾಸರು ಹೇಳಿದ್ದಾರಲ್ಲ, ಕಾಲಾಂತರ್ಗತ ಕಾಲ ನಿಯಾಮಕ ಕಾಲಾತೀತ ತ್ರಿಕಾಲಜ್ಞ ಕಾಲ ಪ್ರವರ್ತಕ ಕಾಲ ನಿವರ್ತಕ ಕಾಲೋತ್ಪಾದಕ ಕಾಲ ಮೂರ್ತಿ ತವ ದಾಸೋಹಂತವ 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 ದಾಸೋಹಂ. ಕಾಲ ಅಂತರ್ಗತನಾಗಿದ್ದಾನೆ, ಕಾಲ ನಿಯಾಮಕನಾಗಿದ್ದಾನೆ, ಪ್ರವರ್ತಕನಾಗಿದ್ದಾನೆ, ಕಾಲಾತೀತನಾಗಿದ್ದಾನೆ. ಸ್ವಾಮಿ ಅದೊಂದಾದ್ರೂ ನನಗೆ ಅನುಗ್ರಹ ಮಾಡು ಅಂತಂದು ಅವನು ತಥಾಸ್ತು ಅಂದ್ಬಿಟ್ಟ ದೇವರು. ಅದಕ್ಕೆ ನಾವೇನ್ ಮಾಡಿದ್ವಿ? ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಕಾಲಾತೀತ ದೋಷ ಪರಿಹಾರಾರ್ಥೆ ಚತುರ್ಗೆ ಪ್ರದಾನಂ ಕರಿಷ್ಯೆ ಅಂತ ಅನ್ಬಿಟ್ವಿ. ಅದಕ್ಕೆ ನಮ್ಮ ದೇವರಂದ, ನೀವು ಕಾಲಾತೀತ ಮಾಡಿದ್ದು ನಿಮಗೆ ದೋಷ ಆದ್ರೆ ನನಗದು ಗುಣ. ನೋಡಿ, ಇದೇ ಜೀವರಿಗೂ ಪರಮಾತ್ಮನಿಗೂ ಇರ್ತಕ್ಕಂಥ ವ್ಯತ್ಯಾಸ. ಮತ್ತು ಆ ಕಾಲವನ್ನ ಪರಮಾತ್ಮ ಹೇಗೆ ತಾನು ಪ್ರವರ್ತನೆ ಮಾಡ್ತಾನೆ ಅಂತಂದ್ರೆ, ಅವನ ಇಚ್ಛಾನುಸಾರ ಬೇಕಾದ್ರೆ ಕಲಿಯುಗವನ್ನ ಮುಂದಾಕದ್ನಂತೆ, ದ್ವಾಪರ ಯುಗವನ್ನೇ ಎಕ್ಸ್ಟೆಂಡ್ ಮಾಡ್ಬಿಟ್ನಂತೆ. ಎಲ್ಲಿ ಬರುತ್ತಿದು? ಭಾಗವತ ಪ್ರಥಮ ಸ್ಕಂದ ಇದಲ್ಲಿ ಬರೋ ವಿಷಯ ಇದು. ಅಶ್ವತ್ಥಾಮಾಚಾರ್ಯ 2ನೇ ಬಾರಿ ತಾವು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಇಡೀ ಪಾಂಡವರನ್ನೇ ಸಂಹಾರ ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿದಾಗ ಕೃಷ್ಣ ಅನ್ನಂತೆ, ಅಶ್ವತ್ಥಾಮಾಚಾರ್ಯರೇ, ನೀವು ಯಾರನ್ನು ಸಂಹಾರ ಮಾಡಬೇಕು ಅಂತ ಹೊರಟಿದ್ದೀರೋ ಆ ಪಾಂಡವರನ್ನೇ 1000 ವರ್ಷಗಳ ಕಾಲ ಮೆರೆಸ್ತೇನೆ ಅನ್ಬಿಟ್ಟಂತೆ ಪರಮಾತ್ಮ. ಪಾಂಡುಸುತಾನಾಂ ಅಧಿಕಂ. ಪರಮಾತ್ಮ ಅಷ್ಟು ಪ್ರೀತಿ ತೋರಿಸಿದ್ದಂತೆ. ಎಷ್ಟು ಪ್ರೀತಿ ತೋರಿಸಿದ್ದಾನೆ ಅಂತಂದ್ರೆ, ಯಾವಾಗ ದುರ್ಯೋಧನ ಮೃತನಾದ ಕಲಿಯುಗದ ಸಂಧಿಕಾಲ ಪ್ರಾರಂಭ ಆಗೋಯ್ತು. ಆದ್ರೂ ನಮ್ಮ ದೇವರೇನು ಮಾಡ್ದ? ಪಾಂಡವರನ್ನ 1000 ವರ್ಷಗಳ ಕಾಲ ಮೆರೆಸದ್ನಂತೆ. ಅಂದ್ರೆ ಏನ್ ಮಾಡ್ದ? ದ್ವಾಪರ ಯುಗವನ್ನು ಇನ್ನಷ್ಟು ಜಾಸ್ತಿ ಮಾಡಿದ್ದಂತೆ. ಅಂದ್ರೆ ಕಾಲ ಯಾರ ಅಧೀನ? ಪರಮಾತ್ಮನ ಅಧೀನ. ಯಾವ ಬ್ರಹ್ಮಾದಿ ದೇವತೆಗಳು ಕೂಡ ಒಂದು ಕಾಲಕ್ಕೆ ಬದ್ಧರೋ, ಯಾಕೆ ಬ್ರಹ್ಮದೇವರು ಎಷ್ಟು ಕಾಲಕ್ಕೆ ಬದ್ಧರು? ಅವ್ರಿಗಿರೋದು ಒಂದೇ ಒಂದು ಪರಿಮಿತಿ. ಯಾವುದು? ಪರಕ್ರಮದಲ್ಲಿ ಆಯುಷ್ಯ ಅವರಿಗೆ 100 ವರ್ಷ. ಆ 100 ವರ್ಷದ ಕಾಲದಲ್ಲೇ ಅವರು ಬದ್ಧರಾಗಿರ್ಬೇಕು. 100ನೇ ವರ್ಷ ಬಂತು ಅಂತಂದ್ರೆ ಪ್ರಸ್ತುತ ಪದವಿಯನ್ನು ಬಿಡಬೇಕು, ಶರೀರ ಬಿಡಬೇಕು, ಲಿಂಗ ಶರೀರಾದಿಗಳನ್ನು ಕಳ್ಕೋಬೇಕು, ಮುಕ್ತ ಬ್ರಹ್ಮರಾಗಿ ತಾವು ಹೊರಡಬೇಕು. ಹಾಗಾದ್ರೆ ಬ್ರಹ್ಮಾದಿ ದೇವತೆಗಳು ಕೂಡ ಯಾವುದಕ್ಕೆ ತಾವು ಬದ್ಧರೋ ಅಂತಹ ಕಾಲ ಅದು ಪರಮಾತ್ಮನ ಅಧೀನ. ಅದರಿಂದ ನಮ್ಮ ದೇವರೇನಾದ? ಪೂರ್ಣ ಪ್ರಭವೇ ನಮಃ. ನೋಡಿ, ಇಷ್ಟ ಅಂಶವನ್ನ ನಮಗೆ ತಿಳಿಸ್ತಾ ಇನ್ನ ಚತುರ್ಥ ದಳದಲ್ಲಿ ದೇವರ ಯಾವ ರೂಪ, ಯಾವ ಗುಣ? ಪೂರ್ಣ ಆನಂದಾತ್ಮನೇ ನಮಃ ಅಂತಂದ್ರೆ ದೇವರನ್ನ ಹೇಗೆ ಉಪಾಸನೆ ಮಾಡಬೇಕು ಅಂತಂದ್ರೆ, ಆನಂದ ಸ್ವರೂಪಿ ಓಂ ಆನಂದಮಯೋ ಅಭ್ಯಾಸಾತ್ ಓಂ. ಪರಮಾತ್ಮ ಆನಂದಮಯನಾಗಿದ್ದಾನೆ. ಇದು ಬ್ರಹ್ಮಸೂತ್ರದ್ದಾಯ್ತು. ಉಳಿದವರೆಲ್ಲ ಉಪಾಸನೆ ಮಾಡ್ಲಿಕ್ಕೆ ಬರೋಲ್ವಲ್ಲ, ಏನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ವಾದಿರಾಜರಂದ್ರು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ, ನಾವು ನಿಮ್ಗೆ ಒಂದು ಅನುಕೂಲ ಮಾಡಿಕೊಡ್ತೇವೆ ಅಂದ್ರು. ಪ್ರತಿನಿತ್ಯ ಹೆಣ್ಣು ಮಕ್ಕಳು ಆರತಿಯನ್ನು ಮಾಡೋ ಕಾಲಕ್ಕೆ ಯಾವ ದೇವರನಾಮ ಹೇಳ್ತೇವೆ? ಆನಂದಮಯಗೆ ಚಿನ್ಮಯಗೆ. ಏನ್ ಬಂತಲ್ಲಿ? ಆನಂದಮಯ. ಈ ಶಬ್ದ ಎಲ್ಲಿಂದ ಬಂತು? ಓಂ ಶಬ್ದ ಕಿತ್ತು ಹಾಕ್ಬಿಟ್ರು. ಬರೀ ಆನಂದಮಯ, ಅದನ್ನು ಉಪಾಸನೆ ಮಾಡ್ರಪ್ಪ, ಎಲ್ಲರೂ ಅಧಿಕಾರಿಗಳೇ ಅಂದ್ರು. ಹೌದಾ? ಅದಕ್ಕೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿ ಎತ್ತೀರೇ ಅಂತ ಹೆಣ್ಮಕ್ಳಿಗೆ ಸಂಬೋಧನೆ ಮಾಡ್ಬಿಟ್ರು ನೋಡ್ರಿ ಆ ಶಬ್ದವನ್ನು. ಹೀಗೆ ಆ ಕ್ರಮದಿಂದ ಓಂ ಆನಂದಮಯೋ ಅಭ್ಯಾಸಾತ್ ಓಂ, ಆ ಪರಮಾತ್ಮನ ರೂಪವನ್ನೇ
ವಿಶೇಷವಾಗಿ ಚತುರ್ಥ ದಳದಲ್ಲಿ ಆ ಚಿಂತನಾದಿಗಳನ್ನು ನಡೆಸಬೇಕು. ಪರಮಾತ್ಮ ಆನಂದ ಸ್ವರೂಪ, ಅವನು ಸರ್ವಥಾ ಅವನ ಅವಯವಾದಿಗಳಲ್ಲಿ ಭೇದಾದಿಗಳು ಇಲ್ಲ, ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ ಪರಮಾತ್ಮ. ಹೀಗೆ ನಾವು ಒಂದೊಂದು ದಳದಲ್ಲಿ, ಇದು ಸುಮ್ಮನೆ ಸ್ಥೂಲ ಪರಿಚಯ, ನಿಮಗೆ ನಿಮ್ಮ ನಿಮ್ಮ ಸಾಧನೆಗೆ ಬಿಟ್ಟದ್ದದು. ಎಷ್ಟೂ ದೇವರ ಚಿಂತನೆ ಮಾಡ್ತಾ ಹೋಗ್ಬೋದು, ಅಲ್ಲೊಂದು ದೇವರ ಗುಣದ ಉಪಾಸನೆ ಮಾಡಬಹುದು. ದೇವರು ಆನಂದಮಯನಾಗಿದ್ದಾನೆ, ಅವನ ಅವಯವದಲ್ಲಿ ಭೇದಾದಿಗಳು ಇಲ್ಲ, ಇದಕ್ಕೆ ಯಾವ ದೃಷ್ಟಾಂತ ಅಂತ ತಲೆ ಕೆಲಸ ಕೊಡಬೇಕು. ಇದೇ ಧ್ಯಾನ. ಧ್ಯಾನ ಅಂದ್ರೆ ಬರೀ ಅರ್ಧ ಕಣ್ಣು ಮುಚ್ಕೊಂಡು ಹಿಂಗೆ ಕೂತ್ಕೊಳ್ಳೋದು ಇದಷ್ಟೇ ಧ್ಯಾನ ಅಲ್ಲ. ಓಂ ಇಲ್ಲಿ ಆ ಪರಮಾತ್ಮನನ್ನ ಪೂರ್ಣ ಆನಂದಾತ್ಮನೇ ನಮಃ ಅಂತ ಹೇಳಿದ್ದಾರೆ. ಇದನ್ನ ಹೇಗ್ರಿ ನಾವು ಉಪಾಸನೆ ಮಾಡಬೇಕು ಅಂತಂದ್ರೆ, ದೇವರ ಅವಯವದಲ್ಲಿ ಭೇದದ ಚಿಂತನೆ ಮಾಡಿದ್ರೆ ಏನಾಗುತ್ತೆ? ದುರ್ಯೋಧನನ ಸ್ಥಿತಿ ಬರುತ್ತೆ. ದುರ್ಯೋಧನ ಯಾಕೆ ಬಂದ ಅಂತಂದ್ರೆ, ಕೃಷ್ಣ ಮಲಗಿದಾಗ ಯಾರು ಮೊದಲಿಗೆ ಬಂದದ್ದು? ದುರ್ಯೋಧನ ಬಂದು ಮೊದಲಿಗೆ ಎಲ್ಲಿ ಕೂತ? ಪಾದತ್ರ ಕೂತಿದ್ದ. ಅಲ್ಲೇ ಕೂತಿದ್ರೆ ಚಂದ ಇರೋದು ಏನು? ಆಮೇಲೆ ತಲೆಗೆ ಹತ್ತಿತು ಅವನಿಗೆ, ಅಯ್ಯೋ ಚಕ್ರವರ್ತಿ ನಾನು, ಈ ಗೊಲ್ರೋನ್ ಪಾದ ಹತ್ರ ನಾನು ಯಾಕೆ ಕೂತ್ಕೋಬೇಕು ಅಂತ ತಲೆ ಹತ್ರ ಬಂದ್ಬಿಟ್ಟೆ. ಅನುಸಂಧಾನ ಏನಂತೆ? ಪಾದ ಕನಿಷ್ಠ, ಶಿರಸ್ಸು ಶ್ರೇಷ್ಠ ಅಂತ ಮಾಡಿಬಿಟ್ಟು ಅದಕ್ಕೆ ಭೀಮಸೇನ ದೇವರು ಅವನನ್ನು ಸಂಹಾರ ಮಾಡಿದ್ರು. ಅಂದ್ರೆ ಪರಮಾತ್ಮನ ಅವಯವದಲ್ಲಿ ಭೇದಾದಿಗಳು ಇಲ್ಲ, ಒಂದೇ ಗೋವಿಂದಂ ಆನಂದ ಜ್ಞಾನ ದೇಹಂ ಅನ್ನೋ ಒಂದು ಅಂಶವನ್ನೇ ನಾರಾಯಣ ಪಂಡಿತಾಚಾರ್ಯರು ಮಣಿಮಂಜರಿ ಕಾವ್ಯದಲ್ಲಿ ತಾವೇನು ಉಲ್ಲೇಖ ಮಾಡಿಕೊಟ್ಟಿದ್ದಾರೆ ನೋಡ್ರಿ. ಅವೆಲ್ಲ ಯಾಕೆ ಹೇಳಿದ್ರು ಅಂತಂದ್ರೆ, ಮೊದಲನೇ ಶ್ಲೋಕ ಯಾವ ವಿದ್ಯಾರ್ಥಿಗಳು ಪ್ರವೇಶ ಮಾಡಬೇಕಾದ್ರೆ ಮಣಿಮಂಜರಿಯಿಂದ ಪ್ರಾರಂಭ ಮಾಡಬೇಕು. ಅದ್ರಲ್ಲಿ ಪರಮಾತ್ಮನ ಸ್ವರೂಪ ಎಂಥದ್ದು ಅಂತಂದ್ರೆ, ಆನಂದಮಯಗೆ ಚಿನ್ಮಯಗೆ ಒಂದೇ ಗೋವಿಂದಂ ಆನಂದ ಜ್ಞಾನ ದೇಹಂ. ಈ ಒಂದು ಅಂಶವನ್ನೇ ನಾವು ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ, ಪರಮಾತ್ಮನ ಶರೀರ ಹೇಗಿದೆ ಅಂತಂದ್ರೆ ಗುಣೈಕಧಾಮ್ನೆ, ದೇವರಿಗೂ ಅವನ ಶರೀರಕ್ಕೂ ಪರಮಾತ್ಮನಿಗೂ ಅವನ ಗುಣಗಳಿಗೂ ಅವನ ಕ್ರಿಯೆಗಳಿಗೂ ಅವನ ಅಂಶಕ್ಕೂ ಅವನ ಅವತಾರಕ್ಕೂ ಅವನ ಕ್ರಿಯೆಗಳಿಗೂ ಸರ್ವಥಾ ಭೇದಾದಿಗಳು ಇಲ್ಲ. ಅವ ಹೇಗಿದ್ದಾನೆ? ಆನಂದಮಯನಾಗಿದ್ದಾನೆ. ಓಂ ಆನಂದಮಯೋ ಅಭ್ಯಾಸಾತ್ ಓಂ ಅನ್ನೋ ಒಂದು ಬ್ರಹ್ಮಸೂತ್ರದ ಸಾರವನ್ನೇ ಆ ಚತುರ್ಥ ದಳದಲ್ಲಿ ನಾವು ಉಪಾಸನೆಯನ್ನು ಮಾಡಬೇಕು ಅಂತ ತಿಳಿಸ್ತಾ, ಇನ್ನ ಪಂಚಮ ದಳದಲ್ಲಿ ನಾವು ಪರಮಾತ್ಮನ ಯಾವ ರೂಪವನ್ನ ಅಂದ್ರೆ ತೇಜಾತ್ಮನೇ ನಮಃ. ಐದನೇ ದಳದಲ್ಲಿ ದೇವರ ತೇಜಸ್ಸು ಎಷ್ಟಿದೆ. ಪರಮಾತ್ಮನ ತೇಜಸ್ಸು ಅಂತಂದ್ರೆ ಇದಕ್ಕೆ ಯಾವ್ದಾದ್ರು ಒಂದು ದೃಷ್ಟಾಂತ ಬೇಕಲ್ಲ ನಮಗೆ. ನೋಡಿ, ಅದಕ್ಕೋಸ್ಕರ ಭಾಗವತ ಹೊರಟಿದ್ದು. ಸುಮ್ಮನೆ ಒಂದ್ ಕಥೆ ಆದ್ಮೇಲೆ ಒಂದ್ ಕಥೆ ಹಿಂಗ್ ಹೊರಟದ್ದಲ್ಲ ಭಾಗವತ. ಮತ್ತೆ ಒಂದೊಂದು ಪರಮಾತ್ಮನ ಗುಣವನ್ನು ತಗೋಬೇಕು, ಆ ಗುಣಕ್ಕೆ ಭಾಗವತದಲ್ಲಿ ಯಾವ ಕಥಾ ಭಾಗ ಅಂತ ನಿರೂಪಣೆ ಮಾಡ್ತಾ ಹೋಗ್ಬೇಕು. ಇದು ನಮಗೆ ಹೋಮ್ವರ್ಕ್ ಇದು. ಹಾಗಾದ್ರೆ ಪೂರ್ಣ ತೇಜಾತ್ಮನೇ ನಮಃ, ದೇವರಿಗೆ ಇರುವ ತೇಜಸ್ಸು, ಇದಕ್ಕೊಂದು ದೃಷ್ಟಾಂತ ಬೇಕಲ್ರಿ ನಮಗೆ ಅಂತಂದ್ರೆ, ಅದಕ್ಕೆ ಎಷ್ಟು ದೃಷ್ಟಾಂತ ಬೇಕಪ್ಪ ಅಷ್ಟು ಕೊಡ್ತಾ ಹೋಗ್ಬೋದಂತೆ. ಬಲಿಚಕ್ರವರ್ತಿ 100ನೇ ಹವಿಸ್ಸನ್ನ ಕೊಡಬೇಕಿತ್ತು, ಕೊಟ್ಟಿದ್ರೆ ಇಂದ್ರ ಪದವಿ ಗ್ರಾಂಟ್ ಆಗೇ ಹೋಗೋದಂತೆ. ಆದರೆ ವಾಮನ ರೂಪಿಯಾದ ಪರಮಾತ್ಮನ ತೇಜಸ್ಸನ್ನ ನೋಡಿ ಏನು ಮಾಡಿದ್ನಂತೆ? ಪಕ್ಕಕ್ಕೆ ಇಟ್ಬಿಟ್ನಂತೆ. ಶುಕ್ರಾಚಾರ್ಯ ಅಂದ್ರಂತೆ, ಬಂದಿರೋನ್ ಮಾಯಾವಿನೋ ವಿಷ್ಣು ಬಂದಿದ್ದಾನೋ ನೋಡು, ನಿನ್ನ ಸಮಗ್ರ ಯಜ್ಞ ಭಂಗ ಮಾಡಿ ಹೋಗ್ತಾನೆ ಅಂತಿಷ್ಟಂದ್ರೂ ಕೂಡ ಪರಮಾತ್ಮನ ತೇಜಸ್ಸು ವರ್ಚಸ್ಸನ್ನ ನೋಡಿ ಯಾವ ಬಲಿಚಕ್ರವರ್ತಿ ಅನ್ನಂತೆ, ಅಲ್ಲ ಒಂದು ದೇವತಾ ಕಾರ್ಯ ಮನೇಲಿ ನಡೀತಾರೋ ಬೇಕಾದ್ರೆ ಅತಿಥಿಯಾಗಿ ಒಬ್ಬ ಬ್ರಾಹ್ಮಣ ಬಂದ ಅಂದ್ರೇನೆ ನಮಗೆ ಆನಂದ ಜಾಸ್ತಿ. ಯಾಕೆ? ದೇವರಿಗೆ ತಲುಪಿದೆ ಅಂತ. ಆಚಾರ್ಯ ನೀವೇನ್ ಹೇಳ್ತಾ ಇದ್ದೀರಿ? ಸ್ವಯಂ ಪರಮಾತ್ಮನೇ ಬಂದ್ಬಿಟ್ಟಿದ್ದಾನೆ ಅಂತಂದ್ರೆ ಇನ್ನು ಅದಕ್ಕಿಂತ ಇನ್ನೇನ್ ಬೇಕು ನನಗೆ ಅಂತ ತಾನು ಹೊರಟೇ ಬಿಟ್ಟಂತೆ ನೋಡ್ರಿ. ಅಂದ್ರೆ ಪರಮಾತ್ಮನಲ್ಲಿ ಏನ ವಾಮನ ರೂಪಿಯ ದೇವರು ಬಂದು ಅವನ ಕೈ ಹಿಡಿದು ನೋಡು ಹಂಗೆಲ್ಲ ಹವೆ ಸಾಕಬಾರ್ದು ಅಂದ್ ಹಂಗೇನಾರ ಮಾಡದ್ನ, ಆದ್ರೂ ಕೂಡ ಪರಮಾತ್ಮ ಕಾರ್ಯವನ್ನು ತಡೆದಿದ್ದಾನಂತೆ. ಹೇಗೆ ತಡೆದ ಆ ಕಾರ್ಯವನ್ನ ಅಂತಂದ್ರೆ, ತನ್ನ ತೇಜಸ್ಸಿನಿಂದ ಪರಮಾತ್ಮ ಕಾರ್ಯ ಮಾಡ್ದ. ದೈತ್ಯ ಚಕ್ರವರ್ತಿ ಆಗಿರ್ತಕ್ಕಂತಹ ಬಲಿಚಕ್ರವರ್ತಿಯೂ ಕೂಡ ಆ ಇಂದ್ರ ಪದವಿ ಪ್ರಾಪ್ತಿಯನ್ನೂ ಕೂಡ ಬದಿಗಿಟ್ಟು ದೇವರ ಹಿಂದೆ ಹೋಗುವಂತೆ ಮಾಡಿರ್ತಕ್ಕಂತಹ ತೇಜಸ್ಸು ಯಾರಲ್ಲಿ ಇದೆಯೋ ಅವನೇ ಪೂರ್ಣ ತೇಜಾತ್ಮನೇ ನಮಃ ಅಂತ ತಿಳಿಸ್ಬಿಟ್ರು ನಾವು. ಹೀಗೆ ಒಂದೊಂದು ಪರಮಾತ್ಮನ ಗುಣಗಳು, ಒಂದೊಂದು ಅವನ ಚರಿತ್ರೆ. ಎಷ್ಟು ಚರಿತ್ರೆ ಬೇಕು? ಮೋಹಿನಿ ರೂಪ ತಗೊಳ್ಳಿ, ಸುಮ್ಮನೆ ನಿಮಗೆ ಒಂದು ದೃಷ್ಟಾಂತ ಕೊಡ್ತೀನಿ, ಜಿಜ್ಞಾಸ ಮಾಡ್ಲಿಕ್ಕೆ ಬೇಕಲ್ಲ ನಮಗೇನಾರು ಒಂದು. ಆ ಮೋಹಿನಿ ರೂಪ ತಗೊಳ್ರಿ, ಅದರಂತೆ ಧ್ರುವರಾಜರು
ಪರಮಾತ್ಮನ ತೇಜಸ್ಸನ್ನು ನೋಡಿ ಸ್ತಬ್ಧರಾದ್ರಂತೆ, ಶಬ್ದನೇ ಹೊರಡ್ಲಿಲ್ವಂತೆ. ಅಂತಹ ತೇಜೋ ರೂಪ ಪರಮಾತ್ಮಂದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಅರ್ಜುನ ಪರಮಾತ್ಮನ ತೇಜಸ್ಸನ್ನು ನೋಡಿ ಕೃಷ್ಣ ಉಪಸಂಹಾರ ಮಾಡೋ, ನೋಡ್ಲಿಕ್ಕೆ ಆಗೋಲ್ಲ ಅನ್ನಂತೆ. ಅಂತಹ ತೇಜಸ್ಸು ಯಾರ್ದು? ಪರಮಾತ್ಮಂದು. ಹೀಗೆ ನಾನಾ ಪ್ರಕಾರವಾಗಿ ಪರಮಾತ್ಮನ ತೇಜಸ್ಸಿನ ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಉಂಟು. ಪೂರ್ಣ ತೇಜಾತ್ಮನೇ ನಮಃ. ಆ ತೇಜಸ್ಸಿನ ಸ್ವರೂಪನಾದ ಪರಮಾತ್ಮನನ್ನ ಚಿಂತನೆ ಮಾಡಿದ್ರೆ ಸಜ್ಜನರ ಮುಖದಲ್ಲೇ ತೇಜಸ್ಸು ಇರುತ್ತಂತೆ. ಇನ್ನು ಸ್ವಯಂ ಪರಮಾತ್ಮನ ಮುಖದಲ್ಲಿ ಇನ್ನೆಂತಹ ತೇಜಸ್ಸು ಇರಬೇಡ. ದಶಮಸ್ಕಂದ ಭಾಗವತದಲ್ಲಿ ಬರುತ್ತೆ, ಕಂಸನಿಗೆ ಭಾರಿ ತಲೆ ಕೆಟ್ಟೋಯ್ತಂತೆ, ಲೆಕ್ಕ ತಪ್ಪಿಡ್ತಂತೆ ಅವನಿಗೆ. ಅಷ್ಟಮ ಗರ್ಭ ಅಂತ ಹೇಳಿದ್ರು, 7ನೇ ಗರ್ಭ ಸ್ರಾವ ಆಗೋಯ್ತು. ಈಗ ಅಷ್ಟಮ ಗರ್ಭ ಅಂತ ತಗೋಬೇಕು, ಕೂಸಿನ ಲೆಕ್ಕ ತಗೋಬೇಕು ಅಂತ ತಲೆ ಕೆಟ್ಟೋಯ್ತಂತೆ. ದೇವರು ಭಾರಿ ಕಾರುಣ್ಯ ಒಂದು, ಅಷ್ಟ್ಯಾಕೆ ತಲೆ ಕೆಡಿಸ್ಕೊಂತೀಯೋ, ನಿರ್ಣಯ ಕೊಡ್ತೇನೆ ಅನ್ನಂತೆ. ನೋಡಪ್ಪ, ಈಗ ಬರೋದು ಅಷ್ಟಮ ಗರ್ಭ ಇದೆಯಲ್ಲ, ಇದೇ ನಾನು ಬರ್ತಕ್ಕಂಥದ್ದು ಅನ್ನನ್. ಹ್ಯಾಕ್ ತೋರಿಸ್ದ ಅಂದ್ರೆ ದೇವಕಿಯ ಮುಖದಲ್ಲಿ ತೇಜಸ್ಸು ದ್ವಿಗುಣ ಆಗೋಯ್ತಂತೆ. ಆಗ ಕಂಸ ನಿರ್ಣಯ ಮಾಡಿದಂತೆ, ಈ ಕೂಸೆ ನನ್ನನ್ನು ಸಂಹಾರ ಮಾಡೋದು ಅಂತ ನಿರ್ಣಯ ಮಾಡಿದಂತೆ. ಹಾಗಾದ್ರೆ ಆ ನಿರ್ಣಯಕ್ಕೆ ಕಾರಣ ಯಾವುದಾಯಿತು ಅಂತಂದ್ರೆ, ಆ ಕೃಷ್ಣನನ್ನ, ತೇಜರೂಪಿಯಾದ ಕೃಷ್ಣನನ್ನ ತಾನು ತನ್ನ ಗರ್ಭದಲ್ಲಿ ಹೊತ್ತಿದ್ದಕ್ಕೆ ಅವಳ ಮುಖದಲ್ಲಿ ತೇಜಸ್ಸು ಬಂದಿದೆ ಅಂತಂದ್ರೆ, ಇನ್ ಸ್ವಯಂ ಪರಮಾತ್ಮನ ಮುಖದಲ್ಲಿ ಇನ್ನೆಂತಹ ತೇಜಸ್ಸು ಇರಬೇಡ. ಪೂರ್ಣ ತೇಜಾತ್ಮನೇ ನಮಃ. ಇದಕ್ಕೆ ದೃಷ್ಟಾಂತ ಬೇಕಾ? ಅಷ್ಟಮಠದ ಯತಿಗಳ ಮುಖದ ಲಕ್ಷಣವನ್ನ ನೋಡಿ. ಏನು ತೇಜಸ್ಸು! ಆ ಸರ್ವಜ್ಞ ಪೀಠದಲ್ಲಿ ಕೂತಾಗ ಯಾರಾದರೂ ದೃಷ್ಟಿಸಿ ನೋಡ್ಲಿಕ್ಕೆ ಆಗೋತ್ತ ನಮ್ಮಿಂದ? ಅಂತಹ ತೇಜಸ್ಸು ಬಂದಿರುತ್ತಂತೆ. ಯಾಕೆ? ರುಕ್ಮಿಣಿ ಕರಾರ್ಜಿತವಾದ ಕೃಷ್ಣ ಪ್ರತಿಮೆ ಮುಟ್ಟಿದ್ರೇನೆ ಅಂತಹ ತೇಜಸ್ಸು ಬರುತ್ತೆ ಅಂತಂದ್ರೆ, ಇನ್ನು ಸ್ವಯಂ ರುಕ್ಮಿಣಿಪತಿಯಾದ ಪರಮಾತ್ಮನ ತೇಜಸ್ಸು ಇನ್ನೆಷ್ಟಿರಬೇಡ. ಆದ್ರಿಂದ ದೇವರನ್ನ ಏನಂತ ಉಪಾಸನೆ ಮಾಡಬೇಕಂತ ನಮ್ಮ ಹೃದಯದಲ್ಲಿ ಪೂರ್ಣ ತೇಜಾತ್ಮನೇ ನಮಃ ಅಂತ ಚಿಂತನೆ ಮಾಡ್ರಿ ಅಂತ 5ನೇ ದಳದಲ್ಲಿ ನಾವು ಚಿಂತನೆಯನ್ನು ಮಾಡ್ತಾ, 6ನೇ ದಳದಲ್ಲಿ ಪೂರ್ಣ ಶಕ್ತ್ಯಾತ್ಮನೇ ನಮಃ ಅಂತ ತಿಳಿಸಿದ್ದಾರೆ. ದೇವರಿಗೆ ಭಾರೀ ಶಕ್ತಿ ಉಂಟು. ಆ ಶಕ್ತಿ ಬಗ್ಗೆ ನಾವೇನು ಹೇಳೋದು ಅಂತಂದ್ರೆ, ಸ್ವಯಂ ಬ್ರಹ್ಮದೇವರು, ವಾಯುದೇವರೇ ತಾವು ನಿರೂಪಣೆ ಮಾಡಿದ್ದಾರೆ. ಪರಮಾತ್ಮನ ಅನುಗ್ರಹ ಇದ್ರೆ ಮಾತ್ರ ನಮ್ಮಲ್ಲಿ ತೇನ ವಿನ ತೃಣಮಪಿ ನಾಚಲತಿ ಅಂತ ಏನು ತಿಳಿಸಿದ್ದಾರೆ. ಅಂತಹ ಆ ಪರಮಾತ್ಮನ ಆ ಶಕ್ತಿಯ ಚಿಂತನೆಯನ್ನೇ ನಾಳೆ ಒಂದಷ್ಟು ಅದರ ಪರಿಚಯವನ್ನು ಮಾಡಿಕೊಳ್ತಾ, ಇನ್ನು ಈ ಷಟ್ಕೋಣದಲ್ಲಿ ಇನ್ನೇನೇನು ತುಂಬಿಸ್ಬೇಕು ನಾವು, ಅದನ್ನ ಯಥಾಮತಿ ಯಥಾಶಕ್ತಿ ನಾಳೆ ದಿವಸದ ಕಥಾಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.